ದಿಸ್ ಪಿ ಸಿ ಕ್ಲಿಕ್ ಮಾಡು. ಕಾಲೇಜ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತದೆ. ಸೊ ಯಾವುದೇ ಸಿಸ್ಟಮ್ ಅಲ್ಲ, 15 ಸಿಸ್ಟಮ್ನ ಇನ್ಸ್ಟಾಲ್ ಮಾಡಲ್ಲ. ದಿಸ್ ಪಿ ಸಿ ಅಂತ ಓಪನ್ ಮಾಡು, ಸಿ ಡ್ರೈವ್ ಓಪನ್ ಮಾಡು, ಪ್ರಾಜೆಕ್ಟ್ಸ್ ಅಂತ ಫೋಲ್ಡರ್ ಇರ್ತದೆ. ಆ ಪ್ರಾಜೆಕ್ಟ್ಸ್ ಫೋಲ್ಡರ್ನಾಗ ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ಹೆಸರು ಕರೆಂಟ್ ಬಿಲ್ ಅಂತ ಕ್ಲಿಕ್ ಮಾಡು. ಇಲ್ಲಿ run.bat ಅಂತ ಒಂದು ಫೈಲ್ ಇದೆ. ಸೊ run.bat ಕ್ಲಿಕ್ ಮಾಡು. ಕ್ಲಿಕ್ ಮಾಡಿ ವೇಟ್ ಮಾಡು. ಸೊ ಅದು ಅಪ್ಲಿಕೇಶನ್ ರನ್ ಆಗ್ತದೆ, ಕಂಪೈಲ್ ಆಗಿ ರನ್ ಆಗ್ತದೆ. ಇದು ರನ್ನಿಂಗ್ ನಿಂದಿರ್ಬೇಕು. ನಿಂದಿರತನ ಯು ಟು ವೇಟ್. ಹಾ, ಎರಡು ವಿಡಿಯೋ ಎಲ್ಲ ಫಸ್ಟ್ ಇಲ್ಲಿ ಏನ್ ಮಾಡ್ತಿ, ಎಂಟರ್ ದ ನಂಬರ್ ಆಫ್ ಅಪ್ಲಯನ್ಸಸ್. ಎಷ್ಟು ಅಪ್ಲಯನ್ಸಸ್ ಗಳವ ನೀ ಅದ ಅಪ್ಲಯನ್ಸಸ್ ಗಳು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀನ್ 3 ಅಪ್ಲಯನ್ಸಸ್ ಮೇಲೆ ಚೆಕ್ ಮಾಡ್ಲಿಕ್ಕೆ. ಸೊ 3 ಅಪ್ಲಯನ್ಸಸ್ ಅಂತೇಳಿ ಎಂಟರ್ ಮಾಡಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಅಪ್ಲಯನ್ಸ್ ಯಾವುದು, ಸೇ ಫ್ಯಾನ್ ಚೆಕ್ ಮಾಡ್ಬೇಕು. ಸೊ ಫ್ಯಾನ್ ಅಂದ್ಮೇಲೆ ನಿಮ್ಮ ಮನೆಗೆ ಎಷ್ಟು ಫ್ಯಾನ್ ಅವ, ಸೇ ನಮ್ಮ ಮನೆಗೆ ಒಂದು 4 ಫ್ಯಾನ್ ಅವ. ನೆಕ್ಸ್ಟ್ ಟೋಟಲ್ ಎಷ್ಟು ತಾಸು ಅವು ಫ್ಯಾನ್ಗಳು ನಡೆಸ್ತೀರಿ. ಸೊ ಎಕ್ಸಾಂಪಲ್ ಅಷ್ಟು 4 ಫ್ಯಾನ್ ಅಂದ್ರೆ ಇದು ಪರ್ ಅವರ್ ಯೂಸೇಜ್ ಅಂದ್ರೆ ಟೋಟಲ್ ಡ್ಯೂರೇಷನ್ ಫಾರ್ ಯೂಸೇಜ್ ಅಂತಂದ್ರೆ ಅಂದ್ರೆ ಪರ್ ಡೇ 24 hours ಅಂತ ಕೌಂಟ್ ಮಾಡ್ಬೇಕು. ಸೊ 4 ಫ್ಯಾನ್. ನೆಕ್ಸ್ಟ್ ಶೋ ಪವರ್ ಕನ್ಸ್ಯೂಮ್ ಅಂತ ಕ್ಲಿಕ್ ಮಾಡು. ಎಷ್ಟು ಪವರ್ ಕನ್ಸಂಪ್ಷನ್ ಆಗಿದೆ ತೋರಿಸ್ತೇನೆ 4 ಫ್ಯಾನ್. ನೆಕ್ಸ್ಟ್ ಸೆಕೆಂಡ್ ಅಪ್ಲಯನ್ಸ್. ಸೆಕೆಂಡ್ ಅಪ್ಲಯನ್ಸ್ ಲೈಟ್ ಫ್ರಿಜ್ ತಗೊಂಡು ಹೆವಿ ಇದ್ದು. ಸೊ ಫ್ರಿಜ್ ತಗೊಂಡು ಟೋಟಲ್ ಅವರ್ಸ್ ಎಷ್ಟು ತಾಸು ಫ್ರಿಜ್ ರನ್ ಮಾಡ್ಲಿಕ್ಕೆ ಸೇ ಇದು 24 ತಾಸು ಇರ್ತದೆ. ಸೊ ಕ್ಲಿಕ್ ಆನ್ ಪವರ್ ಕನ್ಸಂಪ್ಷನ್ 3.87 ಯೂನಿಟ್ ತಗೊಲಿಕ್ಕೆ. ನೆಕ್ಸ್ಟ್ ಮೂರನೇ ಅಪ್ಲಯನ್ಸ್ ಟೆಲಿವಿಷನ್ ತಗೊಳ್ಳಿ. ಸೊ ಟೆಲಿವಿಷನ್ನಾಗ ನೀ ಎಷ್ಟು ತಾಸು ಟೆಲಿವಿಷನ್ ನೋಡ್ತೀವಿ ಪರ್ ಡೇ, ಸೇ ಒಂದು 5 hours ನೋಡ್ತೀನಿ ಅಂತ ಆಯ್ತು. ಸೊ ಕ್ಲಿಕ್ ಆನ್ ಪವರ್ ಕನ್ಸ್ಯೂಮ್ಡ್. ಸೊ ಪವರ್ ಕನ್ಸ್ಯೂಮ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ ಏನ್ ಮಾಡ್ತಾನೆ, ಸೊ ಪವರ್ ಕನ್ಸ್ಯೂಮ್, ಸೊ ಟೆಲಿವಿಷನ್ ಪವರ್ ಕನ್ಸ್ಯೂಮ್ 0.495 ವ್ಯಾಟ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಟೋಟಲ್ ಪವರ್ ಕನ್ಸ್ಯೂಮ್ಡ್ ಎಷ್ಟು. ಸೊ ಟೋಟಲ್ ಪವರ್ ಕನ್ಸ್ಯೂಮ್ಡ್ ಯಾವ ಡಿವೈಸ್ ನೀವು ಕೊಟ್ಟಿದ್ರೆ ಎಲ್ಲ ಕೊಡ್ತಾನೆ. ಸೊ ಎಕ್ಸಾಂಪಲ್ ಫ್ಯಾನ್ ಇಂದ 465 ಆಗ್ಯದ. ಸಾರಿ, ಟೋಟಲ್ ಫ್ಯಾನ್ 1 ತಿಂಗಳು 465 ಆಗ್ಯದ. ನಾ ಲೈಟ್ ಇನ್ ಸೆಲೆಕ್ಟ್ ಮಾಡಿಲ್ಲ, 0 ಕೊಡ್ಲಿಕ್ಕೆ. ನೆಕ್ಸ್ಟ್ ರೆಫ್ರಿಜರೇಟರ್ 116 ಯೂನಿಟ್ ಆಗ್ಯದ. ನೆಕ್ಸ್ಟ್ ಯಾವ್ದು ಟೆಲಿವಿಷನ್ 14 ಯೂನಿಟ್ ಆಗ್ಯದ. ಸೊ ಎಲ್ಲಾ ಯೂನಿಟ್ಸ್ ಆಡ್ ಮಾಡಿದ್ರೆ 596 ಯೂನಿಟ್ಸ್ ಆಯ್ತು. ಇದು ಫಿಕ್ಸ್ಡ್ ಯೂನಿಟ್ಸ್ ಅಂತ ಸರ್ ಯಾವುದು ಈಗ ಫ್ರಿಡ್ಜ್ ಇಂದು 116 ಅಂತ ಬಂದಿರ್ತಾರೆ. ನಾ ಅಲ್ಲಿ ಎಷ್ಟು ತಾಸು ರನ್ ಆಗ್ಲಿ ಅಂತ ಕೊಟ್ಟೇನೆ. ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ. ಬಟ್ ಫ್ರಿಡ್ಜ್ ಜಾಸ್ತಿ ಇರ್ತಲ್ಲ ಸರ್ ಕನ್ಸಂಪ್ಷನ್, ಅದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತಾರ ಅವ್ರು. ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರು ಹೇಳ್ತಾರ. ಅದು PT ಫೈಲ್ ಇರ್ತಲ್ಲ, ಆ PT ಫೈಲ್ ನಾಗ ಇನ್ಫಾರ್ಮೇಶನ್ ಸ್ಟೋರ್ ಆಗ್ಯಾವ. ಈ ಒಂದು ಪರ್ಟಿಕ್ಯುಲರ್ ಫ್ರಿಡ್ಜ್ ಎಷ್ಟು ಕರೆಂಟ್ ಕನ್ಸಂಪ್ಷನ್ ಪರ್ ಅವರ್ ಇರ್ತದೆ. ನೀ ನನಗೆ ಎಷ್ಟು ಅವರ್ ಅಂತ ಎಕ್ಸಾಂಪಲ್ ಅಲ್ಲಿ ಡೇಟಾ ಬೇಸ್ನಾಗ 3 ಯೂನಿಟ್ಸ್ ಅಂತ ಕೊಟ್ಟಿರ್ತಾನೆ. ನೀ ಇಲ್ಲಿ 12 hours ವರ್ಕ್ ಅಲ್ಲಿ ಅಂದ್ರೆ ಅವ ಏನ್ ಮಾಡ್ತಾನೆ 12 into 3 36 ಅಂತ ಕೊಡ್ತಾನೆ. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೊಂಡು PT ಒಳಗೆ ಅದಕ್ಕೆ ಫಿಕ್ಸ್ ಮಾಡಿಟ್ಟಿರ್ತೀವಿ. ಸೊ ನಿಂಗೆ ಅಂದ್ರೆ ಓವರ್ ಆಲ್ ಹಿ ಇಸ್ ಗಿವಿಂಗ್ ಯು ದ ಸ್ಟ್ರಕ್ಚರ್ ಯಾವ್ದು ಜಾಸ್ತಿ ಕನ್ಸಂಪ್ಷನ್ ಅದ. ಯಾಕಂದ್ರೆ 24 hours ನಾವು 1 ಫ್ಯಾನ್ ಕೊಟ್ಟಿವಿ, 3 ಫ್ಯಾನ್ ಅವ ನಂಬಲ್ಲಿ. ಸೊ ಮ್ಯಾಕ್ಸಿಮಮ್ ಯೂಸೇಜ್ ಅದ್ರ ತೋರಿಸ್ಲಿಕ್ಕೆ. ಸೊ ಮ್ಯಾಕ್ಸಿಮಮ್ ಯೂಸೇಜ್ ಅದ್ರದ್ದು ಉಳಿದು ಏನೋ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಿ, ಬಿಲ್ ಜನರೇಟರ್. ಸೊ ಬಿಲ್ ಜನರೇಟರ್ ಅನ್ನು ಕ್ಲಿಕ್ ಮಾಡು. ನಿನಗೆ ಬಿಲ್ ಬರೋದು 3147 ರೂಪೀಸ್ ತನ ಬರ್ತದೆ ಅಂತ ಬಿಲ್ ಅಂತ ತೋರಿಸಿ. ಹೆಂಗಂದ್ರೆ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾವು. ಇಷ್ಟು ಪವರ್ ಕನ್ಸಂಪ್ಷನ್ ಅಂದ್ರೆ ಯೂನಿಟ್ ಚಾರ್ಜ್ ಇಷ್ಟದೆ. ಸೊ ಅದ್ರ ಬೇಸಿಸ್ ಮೇಲೆ ತೊಗೊಂಡ್ಬರ್ಬೇಕು. ನೆಕ್ಸ್ಟ್ ಒಂದು PDF ನಂಗೆ ನೋಡ್ತದ. ಕ್ಲಿಕ್ ಮಾಡು, ಒಂದು PDF ಜನರೇಟ್ ಆಗ್ತದೆ. ಕ್ಲಿಕ್ ಮಾಡ್ತೀನಿ, ಒಂದು PDF ಫೈಲ್ ತೋರಿಸ್ತದೆ.
ಸೊ ಆ PDF ಫೈಲ್ನಾಗ ನಿಂದ ಅದು ಏನದು ಅಲ್ಲೇ ತೋರಿಸಿದ್ನಲ್ಲ ಅದೇ ಇದು ಒಂದು ಜನರೇಟ್ ಆಗಿ ಹೌದು. ತೋರಿಸಿ ಇಷ್ಟು ರನ್ ಮಾಡಿ ನಾನು ಅಪ್ಲಿಕೇಶನ್ದಾಗ ಈ ಟೈಪ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ ಅಂತ ಹೇಳ್ಬೋದು. ಮತ್ತು ಮುಂದೆ ಏನು ಫ್ಯೂಚರ್ ಆ್ಯಡ್ ಮಾಡ್ಬೋದು ಇದ್ರಾಗ ಅಂತ ಕೇಳಿದಾಗ ಇದು ಡೇಟಾ ಡೈನಮಿಕ್ ಕೊಡ್ಲಿಕ್ಕೆ ಆಪ್ಷನ್ ಕೊಡ್ತೀನಿ. ಲೈಕ್ ಪರ್ ಯೂನಿಟ್ ಚಾರ್ಜ್ ನಾ ಮ್ಯಾನ್ಯಲಿ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತೀನಿ. ಈಗ ಸದ್ಯ ಫಿಕ್ಸ್ಡ್ ಅದ. ಓಕೆ ಸೊ ಪರ್ ಯೂನಿಟ್ ಚಾರ್ಜ್ ನಾ ಮ್ಯಾನ್ಯಲಿ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ಬೋದು ಮುಂದೆ ಫ್ಯೂಚರ್ನಾಗ. ಸೊ ದಟ್ ಸ್ಟೇಟ್ ಟು ಸ್ಟೇಟ್ ಈಗ ನನ್ನ ಸ್ಟೇಟ್ ಇಂದ ಬೇರೆ ಸ್ಟೇಟ್ ಡಿಫರ್ ಆಗ್ತಾವ. ಸೊ ಅದ್ರ ಪ್ರಕಾರ ಚೇಂಜ್ ಮಾಡ್ಕೊಂಡು ಮಾಡ್ಬೋದ್ರಿ ಅಂತ ಹೇಳ್ಬೋದು. ಆಮೇಲೆ ಈಗ ಸ್ಲ್ಯಾಬ್ಸ್ಗಳು ಬಂದಾವ. ಮತ್ತೆ ಈಗ ಸ್ಲ್ಯಾಬ್ಸ್ ಇರಲಿಲ್ಲ. ಈಗ 0 to 200 ಯೂನಿಟ್ಸ್ ಇಷ್ಟು ರುಪೀಸ್, 200 ಮ್ಯಾಲ್ ಇತ್ತು ಅಂದ್ರೆ ಇಷ್ಟು ಯೂನಿಟ್ಸ್. ಈಗ ನಮ್ಮಲ್ಲಿ ಹಂಗಿಲ್ಲ, ಒಂದು ಯೂನಿಫಾರ್ಮ್ ಅಮೌಂಟ್ ಕೊಟ್ಟಿವಿ. ಆ ಯೂನಿಫಾರ್ಮ್ ಅಮೌಂಟ್ ಬೇಸಿಸ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ತಿಳಿತಾ? ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಫಸ್ಟ್ ಏನಿಲ್ಲ, ನಿನ್ ಪ್ರಾಜೆಕ್ಟ್ ಸಿನಾಪ್ಸಿಸ್ ಅಲ್ಲಿ